ಪೂಜ್ಯ ಸ್ವಾಮೀಜಿಯವರೇ, ವೇದಿಕೆಯಲ್ಲಿರುವಂಥ ಕೆಳಮನೆ ಮತ್ತು ಮೇಲ್ಮನೆಯ ಶಾಸಕರೇ, ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ ಮತ್ತು ಸ್ನೇಹಿತರೆ, ಬಹಳ ವಿಶಿಷ್ಟವಾದಂಥ ಕಾರ್ಯಕ್ರಮ ಇದು. ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗಬೇಕು ಅಂತ ಹೇಳೋರಲ್ಲಿ ನಾನೊಬ್ಬ. ವಾದಗಳಾಗಬೇಕು, ಚರ್ಚೆ ಆಗಬೇಕು, ವಿಷಯದ ಮೇಲೆ ಗಂಭೀರವಾದಂಥ ಆರೋಪ ಪ್ರತ್ಯಾರೋಪಗಳು ಆಗಬೇಕು, ಆ ಮೂಲಕ ಸತ್ಯಾನ್ವೇಷಣೆ ಆಗಬೇಕು, ನ್ಯಾಯ ಮತ್ತು ಸತ್ಯಕ್ಕೆ ಮೌಲ್ಯ ಸಿಗಬೇಕು. ರಾಜಕಾರಣಿಗಳ ಮಧ್ಯೆ ವಿವಾದಗಳಾದಾಗ ಸ್ವಾಮೀಜಿಗಳ ಮಧ್ಯಪ್ರವೇಶ ಮಾಡಿ ನೀವಿಬ್ಬರು ಸುಮ್ಮನಿರಿ, ಇದು ಸರಿ ಇದೆ ಅಂತ ಹೇಳುವಂಥ ತೀರ್ಮಾನ ಕೊಡಬೇಕು ಅಂತ ಹೇಳುವ ವಿಚಾರದಲ್ಲಿ ನಾನು ಬಹಳ ಖುಷಿಗೊಂಡವ. ಈ ಹಿನ್ನೆಲೆಯಲ್ಲಿ ಶಂಕರಮೂರ್ತಿಯವರು ಮಾತಾಡೋದು ಕೇಳಿ ನಾನು ಬಹಳ ರೋಮಾಂಚಿತನಾಗಿದ್ದೆ. ಯೋಗ ಶಂಕರಮೂರ್ತಿಯವರು ಸಭಾಪತಿಯವರಾಗಿದ್ದಾಗ ನಾನು ಮೇಲ್ಮನೆಯ ಶಾಸಕನಾಗಿದ್ದೆ. ಆ ಸಂದರ್ಭದಲ್ಲಿ ಒಂದು ಚರ್ಚೆ ಬಂತು. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ಮಾಧ್ಯಮ ರಂಗಗಳಲ್ಲಿ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅನಿವಾರ್ಯತೆಯಾಗಿರುವಂಥ ವಿಷಯಗಳು ಯಾವುದು ಮತ್ತು ಅವುಗಳಲ್ಲಿ ಯಾವುದು ಮೇಲು ಅಂತೇಳಿ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಮಾಧ್ಯಮ ರಂಗವು ಸೇರಿದಂತೆ. ಶಂಕರಮೂರ್ತಿಯವರು ಮೇಲ್ಗಡೆ ಸಭಾಪತಿಯ ಪೀಠದಲ್ಲಿದ್ದರು. ಬಿಜೆಪಿಯ ಸುರೇಶ್ ಕುಮಾರ್ ಅವರು, JDSನ YS ದತ್ತ ಮತ್ತು ಕಾಂಗ್ರೆಸ್ಸಿನ ಸುದರ್ಶನ್ ಇವರೆಲ್ಲರೂ ಕೂಡ ಚರ್ಚೆಗಳಿದ್ದನ್ನು ನಾನು ಕಂಡಿದ್ದೆ. ಚರ್ಚೆ ಆಗ್ತಾ ಆಗ್ತಾ ಗಂಟೆಗಟ್ಟಲೆ ಆಯಿತು. ಕೊನೆಯಲ್ಲಿ ಕೆಲವರು ಕಾರ್ಯಾಂಗದ ಅವಶ್ಯಕತೆಗಳು ಹೇಳಿದರು, ಕೆಲವರು ನ್ಯಾಯಾಂಗದ ಅವಶ್ಯಕತೆಗಳನ್ನು ಹೇಳಿದರು, ಕೆಲವರು ಸುಪ್ರೀಂ ಕೋರ್ಟಿನ ತೀರ್ಪಿನ ಬಗ್ಗೆ ಹೇಳಿದರು, ಕೆಲವರು ಅಧಿಕಾರಿಗಳ ಪ್ರಾಮಾಣಿಕತೆ ಬಗ್ಗೆ ಹೇಳಿದರು, ಕೆಲವರು ಜನಪ್ರತಿನಿಧಿಗಳ ಅವಶ್ಯಕತೆಗಳು ಮತ್ತು ಅನಿವಾರ್ಯತೆಗಳ ಬಗ್ಗೆ ಬಿಂಬಿಸಿದರು. ಈ ಲೋಕದಲ್ಲಿ ಮಾಧ್ಯಮಗಳು ಇಲ್ಲದೇ ಇದ್ರೆ ಅನೇಕ ಅನಾಹುತಗಳಾಗುತ್ತೆ ಅಂತೇಳಿ ಕೆಲವರು ಪ್ರತಿಪಾದನೆ ಮಾಡಿದರು. ಕೊನೆಯಲ್ಲಿ ಮಾತಾಡಿದಂಥ MC ನಾಣಯ್ಯ ಬಹಳ ಹಿರಿಯ ರಾಜಕಾರಣಿ, ಅವರೇನು ಕೊನೆಗೇನು ತೀರ್ಪು ಕೊಟ್ಟರಂದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಮಾಧ್ಯಮ ರಂಗ ಎಲ್ಲವೂ ಕೂಡ ಅತ್ಯಂತ ಅವಶ್ಯಕತೆ, ಅತ್ಯಂತ ಅನಿವಾರ್ಯತೆ. ಆದರೆ ಇವೆಲ್ಲಕ್ಕಿಂತ ಮೇಲಿರುವುದು ನ್ಯಾಯಾಂಗ, ಕಾರ್ಯಾಂಗ, ಶಾಸಕ್ಕಿಂತ ಎಲ್ಲಕ್ಕಿಂತ ಮೇಲಿರುವುದು ಇವೆಲ್ಲವನ್ನು ಆಯ್ಕೆ ಮಾಡಿದ ಕಟ್ಟ ಕಡೆಯ ಮತದಾರರನ್ನೇ ಈ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಶ್ರೇಷ್ಠ ಅನ್ನುವಂಥ ತೀರ್ಪನ್ನ ಕೊಟ್ಟಿರ್ತಾರೆ. ಅದಕ್ಕಿಂತ ಒಳ್ಳೆಯ ಉತ್ತರ ನನಗೆ ಇಲ್ಲಿವರೆಗೂ ಕೂಡ ಈ ಚರ್ಚೆಯಲ್ಲಿ, ಪ್ರಜಾಪ್ರಭುತ್ವದ ಚರ್ಚೆಯಲ್ಲಿ ನನಗೆ ಸಿಕ್ಕಿಲ್ಲ. ಇವತ್ತು ರಾಜಕಾರಣ ಮತ್ತು ಸಮಾಜ ಅನ್ನೋದ್ರ ಬಗ್ಗೆ ಚರ್ಚೆಗಳು ಬಹುತೇಕ ಆಗ್ತಾ ಇದೆ. ನಮ್ಮ CT ರವಿಯವರು ಮತ್ತೆಲ್ಲ ಮುಖಂಡರು ಇನ್ನೂ ಕೂಡ ಮಾತಾಡ್ಲಿಕ್ಕಿದ್ದಾರೆ. ಈ ಮಧ್ಯದಲ್ಲಿ ಸ್ವಾತಂತ್ರ್ಯ ಬಂದು ಇಲ್ಲಿಂದ 78 ವರ್ಷಗಳಾಯ್ತಲ್ಲ, ಈ ಅವಧಿಯಲ್ಲಿ ನಾವು ಎಷ್ಟು ಅಭಿವೃದ್ಧಿಯನ್ನು ಕಂಡಿದ್ದೇವೆ, ಎಷ್ಟು ಶಿಕ್ಷಣದಲ್ಲಿ ಮೇಲ್ಮಟ್ಟಕ್ಕೆ ಬಂದಿದ್ದೇವೆ, ಆರೋಗ್ಯದಲ್ಲಿ ನಮ್ಮ ಬದುಕಿನ ಸ್ಥಿತಿ ಏನು, ಒಟ್ಟಾರೆ ಸಮಾಜದ ಸ್ಥಿತಿ ಯಾವ ರೀತಿ ಇದೆ, ನಾಗರಿಕತೆಯ ಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಅನೇಕ ಸಾರಿ ಚರ್ಚೆ ಆಗುತ್ತೆ. ಒಂದು ಸಾರಿ ಸ್ವಾತಂತ್ರ್ಯ ಬಂದ ನೆನಪುಗಳನ್ನು ನಾವು ನೆನಪು ಮಾಡಿಕೊಳ್ಬೇಕು. ಮೌಂಟ್ ಬ್ಯಾಟನ್ ಅನ್ನುವಂಥ ಬ್ರಿಟನ್ನಿನ ಗವರ್ನರ್ ಒಂದು ಟಿಪ್ಪಣಿಯಲ್ಲಿ ಬರೀತಾನೆ. ಯಾವ ಸಮಯ ಕೇಳಿದ್ರೆ 1947 ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 12 ಗಂಟೆಗೆ, ಆಗಸ್ಟ್ 15ನೇ ತಾರೀಕು. ಆ ಮಧ್ಯರಾತ್ರಿ ಬ್ರಿಟನ್ ಧ್ವಜ ಕೆಳಗಿಳಿತಾ ಇತ್ತಂತೆ. ಕೆಳಗಿಳಿದಾಗ ಆ ಬ್ರಿಟನ್ನ ಗವರ್ನರ್ ಆಗಿರುವಂಥ ಮೌಂಟ್ ಬ್ಯಾಟನ್ ಆ ಧ್ವಜವನ್ನು ತನ್ನ ಕಿಸೆಗೆ ಹಾಕೊಡ್ತಾನೆ, ಕೆಳಗೆ ಬಿಡಬಾರದು ಅಂತೇಳಿ. ಭಾರತದ ತ್ರಿವರ್ಣ ಧ್ವಜ ಮೇಲೋಗುತ್ತೆ. ಆ ಸಂದರ್ಭದಲ್ಲಿ ಬ್ಯಾಟನ್ ತನ್ನ ಟಿಪ್ಪಣಿಯನ್ನು ಬರಿತಾ ಇದ್ದಂತೆ, ನಾವು ನಾಳೆ ಅಂದರೆ ಭಾರತವನ್ನು ಬಿಟ್ಟು ಹೋಗಬೇಕು, ಆದರೆ ಭಾರತ ಎಂಥ ದೇಶ, ಎಂಥ ಅದ್ಭುತವಾದಂಥ ಮನುಕುಲ ಈ ದೇಶದಲ್ಲಿ ಇದೆ. ಈ ನೆಲದ ತಾಕತ್ತೆ ನನಗೆ ಆಶ್ಚರ್ಯ ಆಗುತ್ತೆ. ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಭಾರತದಲ್ಲಿ ಮಣ್ಣನ್ನ ಭೂತಾಯಿ ಅಂತೇಳಿ ಪೂಜೆ ಮಾಡ್ತಾರೆ, ಗಾಳಿಯನ್ನ ವಾಯುದೇವ ಅಂತೇಳಿ ಕರೀತಾರೆ, ಸುಡುವ ಅಗ್ನಿಯನ್ನ ಬೆಂಕಿ ಅಂತೇಳಿ ಪೂಜೆ ಮಾಡ್ತಾರೆ, ಮರವನ್ನ, ಬಳ್ಳಿಯನ್ನ, ನೆಲವನ್ನ, ಜಲವನ್ನ, ಹೂವನ್ನ, ಹಣ್ಣನ್ನ ಪೂಜೆ ಮಾಡುವಂತ ಒಂದು ವರ್ಷಕ್ಕೆ 25,000 ಜನ ಅವತ್ತು ಒಂದು ವರ್ಷಕ್ಕೆ 25,000 ಜನ ಹಾವು ಕಡಿತದಿಂದ ಸಾಯ್ತಾ ಇದ್ರಂತೆ ಬ್ರಿಟಿಷರ ಅಂಕಿಅಂಶಗಳ ಪ್ರಕಾರ. ಮೌಂಟ್ ಬ್ಯಾಟನ್ ಹೇಳ್ತಾನೆ, ವರ್ಷಕ್ಕೆ 25,000 ಜನ ಸಾಯ್ತಾ ಇರುವಂತ ಭಾರತದಲ್ಲಿ ಆ ಹಾವನ್ನು ಕೂಡ ಪ್ರಕೃತಿ ಅಂತ ಪೂಜೆ ಮಾಡುವಂತ ಜಗತ್ತಿನ ಏಕೈಕ ದೇಶ ಯಾವುದು ಕೇಳಿದ್ರೆ ಭಾರತ 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 ಅಂತೇಳಿ. ಹಾಗಾಗಿ ಭಾರತದ ಅದ್ಭುತದ ಬಗ್ಗೆ ಅವನು ಬರಿತಾ ಹೇಳ್ತಾನೆ, ಈ ನೆಲವನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ನಾನು ಯೋಚನೆ ಮಾಡಿದೆ, ಈ ಭಾರತ ಒಂದಾಗಿರ್ಬೇಕು, ಒಟ್ಟಾಗಿರ್ಬೇಕು ಅಂತೇಳಿ ಬಹಳ ಪ್ರಯತ್ನ ಪಟ್ಟೆ ನಾನು. ಮಹಾತ್ಮ ಗಾಂಧೀಜಿಯವರ ಹತ್ರ ಮಾತನಾಡಿದಾಗ, ಭಾರತವನ್ನು ತುಂಡರಿಸುವುದಾದ್ರೆ ನನ್ನ ದೇಹವನ್ನು ತುಂಡರಿಸುವ ಅಂತೇಳಿ ಆರ್ಭಟ ಮಾಡಿದರು ಮೃದು ಧ್ವನಿಯಲ್ಲಿ. ನಾನು ಮೊಹಮ್ಮದ್ ಜಿನ್ನರಲ್ಲಿ ಮಾತಾಡಿದಾಗ, ಅನಿವಾರ್ಯವಾಗಿದೆ, ಪಾಕಿಸ್ತಾನ ನಮಗೆ ಮಾಡಿಕೊಡಿ ಅಂತೇಳಿ ಅವರು ಬಹಳ ಕಟ್ಟಾಗಿ ಹೇಳಿದರು. ಇಬ್ಬರನ್ನು ಕೂಡ ಒಂದಾಯಿಸಿಕೊಳ್ಳಲಾಗದೆ ಭಾರತವನ್ನು ವಿಭಜನೆ ಮಾಡುವಂಥ ಅನಿವಾರ್ಯ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಬಂತು.
ನಾಳೆ ಮುಂದಿನ ತಲೆಮಾರು ಯೋಚನೆ ಮಾಡಬೇಕು, ಮುಂದಿನ ಭಾರತದ ತಲೆಮಾರು ಯೋಚನೆ ಮಾಡಬೇಕು. ಭಾರತವನ್ನು ಹೊಡೆದದ್ದಕ್ಕೆ ಬ್ರಿಟಿಷರು ಕಾರಣವಲ್ಲ, ಭಾರತೀಯರ ಒಗ್ಗಟ್ಟಿನ ಕೊರತೆಯೇ ಭಾರತ ವಿಭಜನೆ ಮಾಡಲಿಕ್ಕೆ ಕಾರಣ ಅಂತೇಳಿ ಅವನು ತನ್ನ ಟಿಪ್ಪಣಿಯಲ್ಲಿ ಬರಿತಾ ಹೇಳಿದನಂತೆ. ಮುಂದಿನ ಜನಾಂಗದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಅವನ ಉದ್ದೇಶ ಆಗಿತ್ತು. ಅಂತ ಭಾರತ ಆ ಸಂದರ್ಭದಲ್ಲಿ ಅವನು ಉಲ್ಲೇಖ ಮಾಡ್ತಾನೆ, 87ರಷ್ಟು ಜನ ವಿದ್ಯಾವಂತರಾಗಿದ್ದರು ಭಾರತದಲ್ಲಿ, 13ರಷ್ಟು ಜನ ಮಾತ್ರ ವಿದ್ಯಾವಂತರಾಗಿದ್ದರು. 87ರಷ್ಟು ವಿದ್ಯಾವಂತರಾಗಿರುವಂಥ ಭಾರತ ಮುಂದುವರೆದು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಈ 78 ವರ್ಷಗಳಲ್ಲಿ ನಾವು ಒಂದು ಸರ್ತಿ ಯೋಚನೆ ಮಾಡೋಣ. ಆ 13ರಷ್ಟು ಮಾತ್ರ ವಿದ್ಯಾವಂತರಾಗಿರುವಂಥ ಭಾರತ ಇವತ್ತು 95ರಷ್ಟು ಜನ ವಿದ್ಯಾವಂತರಾಗಿದ್ದಾರೆ. 95% ಜನ ವಿದ್ಯಾವಂತರು. ಬ್ರಿಟಿಷರು ಬಿಟ್ಟು ಹೋಗುವಾಗ, ನಮಗೆ ಕೊಟ್ಟು ಹೋಗುವಾಗ 13ರಷ್ಟು ಮಾತ್ರ ಅಕ್ಷರಾಭ್ಯಾಸ ಇದ್ದವರಿದ್ದರು. ಆದರೆ ಒಂದು ಅಂಕಿಅಂಶಗಳ ಪ್ರಕಾರ 13% ವಿದ್ಯಾವಂತರು ಇರುವಂಥ ಅಂದಿನ ಭಾರತ ಎಷ್ಟು ಕ್ರಿಮಿನಲ್ಗಳಿತ್ತು ಅಂದರೆ, ಎಷ್ಟು ಕ್ರಿಮಿನಲ್ ಅಪರಾಧಗಳ ಸಂಖ್ಯೆ ಇತ್ತು, ಸರಾಸರಿ 1000 ಜನರಿಗಿಂತ ಇಷ್ಟು ಅಪರಾಧ ಅಂತ ಹೇಳಿರ್ತೇವಲ್ಲ ನಾವು, ಅಂತ ಅಪರಾಧಗಳ ಸಂಖ್ಯೆ ವಿದ್ಯಾವಂತರು ಕಡಿಮೆ ಇರುವ ಸಂದರ್ಭದಲ್ಲಿ ಎಷ್ಟಿತ್ತು, ಇವತ್ತು 95% ವಿದ್ಯಾವಂತರಾದ ಮೇಲೆ ಕ್ರಿಮಿನಲ್ಗಳ ಸಂಖ್ಯೆ, ಅಪರಾಧಗಳ ಸಂಖ್ಯೆ ಸರಾಸರಿ ಲೆಕ್ಕದಲ್ಲಿ ಭಾರತೀಯರಲ್ಲಿ ಜಾಸ್ತಿ ಆಗಿದೆ ಅಂತೇಳಿ ಇವತ್ತು ಅಂಕಿಅಂಶ ಹೇಳುತ್ತೆ. ಅಂದರೆ ನಾವು ತುಂಬಾ ಜನ ವಿದ್ಯಾವಂತರದ್ದಾದ ಬಿಟ್ಟರೆ ಇನ್ನೂ ಕೂಡ ನಾಗರಿಕತೆಯ ಮಟ್ಟವನ್ನು ತಲುಪಬೇಕಾದಂಥ ಗಾವದ ದೂರಗಳು, ನಾವು ಸಜ್ಜನರಾಗಬೇಕಾದಂಥ ವಿಚಾರದಲ್ಲಿ ಹತ್ತಾರು ಹೆಜ್ಜೆಗಳನ್ನು ನೀಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳಿ ನಮ್ಮ ದಾಖಲೆಗಳು ಹೇಳ್ತೇವೆ. ಆ ಹಿನ್ನೆಲೆಯಲ್ಲಿ ನಮಗೆ ಎಂಥ ಶಿಕ್ಷಣ ಬೇಕು, ನಮ್ಮ ಮಕ್ಕಳಿಗೆ ಎಂಥ ಶಿಕ್ಷಣ ಬೇಕು, ನಮ್ಮ ಸಮಾಜದಲ್ಲಿ ಎಂಥ ಆರೋಗ್ಯ ಬೇಕು, ನಮ್ಮ ಸಮಾಜದಲ್ಲಿ ಎಂಥ ವ್ಯವಸ್ಥೆಗಳಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ಸ್ವತಂತ್ರ ಭಾರತದ 78 ವರ್ಷಗಳನ್ನು ದಾಟಿ ಇವತ್ತು ನಾವು ನಿಂತಿದ್ದೇವೆ ಅಂತ ಅನಿಸ್ಬಿಟ್ಟಿದೆ ನನಗೆ. ಎಲ್ಲ ಹಿನ್ನೆಲೆಯಲ್ಲಿ ನನ್ನ ಯೋಚನೆ ಇರುವುದು, ನನ್ನ ಯೋಜನೆ ಇರುವುದು, ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡುವುದು ಏನಂತ ಹೇಳಿದ್ರೆ, ಒಂದು ಕಾರಣಕ್ಕೆ ಭಾರತದ ಎಲ್ಲ ರಾಜಕೀಯ ಪಕ್ಷಗಳು ದೇಶದ ಪ್ರಶ್ನೆ ಬಂದಾಗ, ಗಡಿಯ ಪ್ರಶ್ನೆ ಬಂದಾಗ, ಭಾಷೆ ಪ್ರಶ್ನೆ ಬಂದಾಗ ಎಲ್ಲ ಒಟ್ಟಾಗಿ ಒಂದಾಗಿ ಎಲ್ಲ ರಾಜಕೀಯ ಪಕ್ಷಗಳು ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂಥ ಸಿದ್ಧಾಂತಕ್ಕೆ ಬದ್ಧರಾಗಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನನಗನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ಸಮಾಜ ಮತ್ತು ರಾಜಕಾರಣದ ಮಧ್ಯೆ ಹಲವು ತುಮಲುಗಳಿರಬಹುದು. ಒಂದು ಕಾಲದಲ್ಲಿರುವಂಥ ರಾಜಕಾರಣ ಇಂತಿದೆ ಅಂತ ನನಗನ್ಸಿಲ್ಲ. ತಮಿಳುನಾಡಿನ ಕಾಮರಾಜ್ ಅವರು ಮುಖ್ಯಮಂತ್ರಿಯಾಗಿ ತನ್ನ ಮನೆಗೆ ಬಂದ್ರಂತೆ. ಮನೆಗೆ ಬರುವಾಗ ತಾಯಿ ತುಂಬ ಸ್ವಾಗತ ಮಾಡ್ತಾರೆ. ಮಗು ಕಾಮರಾಜ, ನನ್ನ ಮಗನಾಗಿ ನೀನು ತಮಿಳುನಾಡಿನ ಮುಖ್ಯಮಂತ್ರಿ ಆದದ್ದು ನನಗೆ ಸಂತೋಷ ಆಯಿತು. 2 ಕಾರಣಕ್ಕೋಸ್ಕರ. ಒಂದು ಕಾರಣ ಏನು ಕೇಳಿದ್ರೆ, ನನ್ನ ಮಗ ಮುಖ್ಯಮಂತ್ರಿ ಆಗಿದ್ದಾನೆ ಅನ್ನೋದು ಒಂದು ಕಾರಣ. ಮತ್ತೊಂದು ಕಾರಣ, ಅದೇವನ ಜಿಲ್ಲೆ ಕಲೆಕ್ಟರ್ ಅಂತೆ ಓಡ್ ಬಂದು ನನ್ನ ಮನೆಗೆ 2 ಕಿಲೋಮೀಟರ್ ನಳ್ಳಿ ಹಾಕಿ ನನ್ನ ಮನೆ ಕುಡಿಲಿಕ್ಕೆ ನೀರು ಕೊಟ್ಟು ಹೋಗಿದ್ದಾನೆ. ಮಗ ಮುಖ್ಯಮಂತ್ರಿ ಆದ ಒಂದು ಕಾರಣ, ಮತ್ತು ನನ್ನ ಮನೆಗೆ 2 ಕಿಲೋಮೀಟರ್ ನೀರು ಹೊರ ತಪ್ತಲ್ಲ, ಆ ಕಾರಣಕ್ಕೋಸ್ಕರ ನಾನು ಖುಷಿಗೊಂಡಿದ್ದೇನೆ ಅಂತ ತಾಯಿ ಸಂಭ್ರಮ ಪಡ್ತಾಳೆ. ಆದರೆ ಕಾಮರಾಜರವ್ರು ಹೇಳ್ತಾರೆ, ಅಮ್ಮ ಹಾಗಲ್ಲ, ತಮಿಳುನಾಡಿನ ಮುಖ್ಯಮಂತ್ರಿ ಆದ ನಾನು ಇಡೀ ತಮಿಳುನಾಡಿನ ಪ್ರತಿ ಮನೆಗೂ ನಲ್ಲಿ ನೀರಾದ ನಂತರ ಮುಖ್ಯಮಂತ್ರಿ ತಾಯಿಯಾದ ನೀನು ನಲ್ಲಿ ನೀರನ್ನು ಕುಡಿಬೇಕಾದಂಥ ಅವಶ್ಯಕತೆಗಳಿದೆ. ಇಲ್ಲಿವರೆಗೆ ಮುಖ್ಯಮಂತ್ರಿ ತಾಯಿ ಅನ್ನುವ ಕಾರಣಕ್ಕೆ ನಿಮಗೆ ನಲ್ಲಿ ನೀರನ್ನು ಕೊಡುವುದು ನ್ಯಾಯವಲ್ಲ ಅನ್ನುವ ಕಾರಣಕ್ಕೆ ಈ ನಳ್ಳಿಯನ್ನು ತೆಗಿಲಿಕ್ಕೆ ಜಿಲ್ಲಾಧಿಕಾರಿಗೆ ಆದೇಶ ಕೊಟ್ಟಿದ್ದೇನೆ ಅಂತ ಹೇಳಿ ತಾಯಿಗೆ ನಮಸ್ಕಾರ ಮಾಡಿ ವಾಪಸ್ ಹೋದ್ರಂತೆ. ಅಂದು ಅವತ್ತಿನ ರಾಜಕಾರಣ ಇತ್ತು. ಇವತ್ತು ನಮ್ಮದು ಎಲ್ಲವೂ ನಮ್ಮದು ಅನ್ನುವಂಥ ಮಟ್ಟಕ್ಕೆ ನಾವು ರಾಜಕೀಯ ಕ್ಷೇತ್ರದವರು ಬೆಳೆದು ಬಿಟ್ಟಿದ್ದಾರೆ. ಆ ಕಾರಣ ಈ ಕಾರಣ ಅಂತೇಳಿ ಎಲ್ಲ. ಭಾರತ ಇವತ್ತು ಬಹಳ ಬದಲಾಗಿದೆ. 78 ವರ್ಷಗಳ ಸ್ವಾತಂತ್ರ್ಯದ ಅನುಭವದಲ್ಲಿ ಒಂದು ಕಾಲದಲ್ಲಿ ಕಾರಣ ಇರ್ಬೋದು, ಯಾರು ಪಕ್ಷ ಪಾರ್ಟಿ ಯಾವುದೂ ನನ್ನ ಮುಂದಿಲ್ಲ. ಒಂದು ಕಾಲದಲ್ಲಿ ಭಾರತ ಹೇಗಿತ್ತು ಕೇಳಿದ್ರೆ, ಆರ್ಥಿಕ ದುಸ್ಥಿತಿಯಿಂದಾಗಿ ನನ್ನ ಭಾರತ, ನಿಮ್ಮ ಭಾರತ ಸಾಲವನ್ನು ಸಮರ್ಪಕಗೊಳಿಸುವುದಕ್ಕೋಸ್ಕರ ಭಾರತದ ಚಿನ್ನವನ್ನು ವಿದೇಶಕ್ಕೆ ಅಡ ಇಟ್ಟಿತ್ತು. ನನ್ನ ಭಾರತ ಸಾಲವನ್ನು ನಿಯಂತ್ರಣ ಮಾಡಲಿಕ್ಕಾಗದೆ ಬಡ್ಡಿ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗಿ ಭಾರತದ ಚಿನ್ನವನ್ನು ವಿದೇಶಕ್ಕೆ ಅಡ ಇಟ್ಟಿತ್ತು. ನನ್ನ ಭಾರತ, ಅದರಲ್ಲಿ ಅನುಮಾನಗಳಿಲ್ಲ. ಆದರೆ ಇವತ್ತು ಭಾರತ 78 ವರ್ಷದಲ್ಲಿ ಬದಲಾಗಿ ಜಗತ್ತಿನ 71 ರಾಷ್ಟ್ರಗಳಿಗೆ ಸಾಲ ಕೊಡುವ ಭಾರತವಾಗಿ ಪರಿವರ್ತನೆ ಆಯಿತು. ಇದು ನನ್ನ ಭಾರತ, ಬದಲಾಯಿತು ಭಾರತ ಅಂತ ಹೇಳಿದೆ. ಹಿಮಾಲಯನ್ ಬ್ಲೆಂಡರ್ ಅನ್ನು ನೀವು ಓದಿದ್ರೆ ಆ ದಳವಾಯಿ ಬರೀತಾನೆ, ಸೇನಾಧಿಪತಿ ಗಡಿಯಲ್ಲಿ ನಿಂತುಕೊಂಡೆ, ಚೀನಾದ ಭಾರತ ಗಡಿಯಲ್ಲಿ ಯುದ್ಧಕ್ಕೆ ನಾನು ನಿಂತುಕೊಂಡಾಗ ನನ್ನ ಮಧ್ಯೆ ಬಂದಿರುವಂತಹ ಸಮಸ್ಯೆಗಳು ಹಲವಾರು. ಒಬ್ಬ ಸೈನಿಕನಾಗಿ ನನ್ನಲ್ಲಿ ಮದ್ದುಗುಂಡುಗಳಿರಲಿಲ್ಲ, ಕಾಲಿಗೆ ಚೀಲ ಹಾಕ್ಲಿಕ್ಕಿಲ್ಲದೆ, ಸಾಕ್ಸ್ ಹಾಕ್ಲಿಕ್ಕಿಲ್ಲದೆ ನನ್ನ ರಕ್ತ ಹೆಪ್ಪುಗಟ್ಟಿ ಬಾಯಲ್ಲಿ ರಕ್ತ ಉಸಿರಿ ಬಂತು, ಮೂರ್ಛೆ ತಪ್ಪಿ ಬಿದ್ದೆ, ನನ್ನನ್ನು ಕೇಳುವವರಿರಲಿಲ್ಲ ಅಂತ ಹೇಳುವಾಗ ಅವತ್ತಿನ ಆರ್ಥಿಕ ಸ್ಥಿತಿ ಅಷ್ಟಿತ್ತು. ಆದರೂ ಅದೇ ಭಾರತ ಒಂದು ಕಾಲದಲ್ಲಿ ಮದ್ದುಗುಂಡುಗಳಿಲ್ಲದೆ ಚೀನಾದ ಎದುರು ಅಸಹಾಯಕವಾಗಿರುವಂಥ ಭಾರತ ಇವತ್ತು
ಜಗತ್ತಿನ ನೂರಾರು ರಾಷ್ಟ್ರಗಳಿಗೆ ಬ್ರಹ್ಮೋಸ್ ಮೂಲಕ ನಮ್ಮ ಯುದ್ಧ ಸಾಮಗ್ರಿಗಳನ್ನು ಸರಬರಾಜು ಮಾಡುವಂತ ಬಲಿಷ್ಠ ಭಾರತವಾಗಿ ಬದಲಾಗಿದೆ ಅಂತ ಹೇಳೋದನ್ನು ಕೂಡ ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾರ ಕಾರಣ ಅನ್ನೋದು ಮುಖ್ಯ ಅಲ್ಲ, ಭಾರತ ದೊಡ್ಡದಾಯ್ತು ಅಂತ ಹೇಳಬೇಕಾದಂತ ಅವಶ್ಯಕತೆಗಳಿದೆ ಅಂತ ನನಗನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ಒಂದಾಗಿ ಸಮಾಜವನ್ನು ಕಟ್ಟಬೇಕಾದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಪಾರ್ಟಿಯ ವಿಚಾರಗಳು ಏನೇ ಆಗಿದ್ರು ಕೂಡ, ವೈಚಾರಿಕ ವಿಚಾರಗಳಲ್ಲಿ ಏನೇ ಉಲ್ಲೇಖಗಳಿದ್ರು ಕೂಡ, ದೇಶದ ಪ್ರಶ್ನೆ ಬಂದಾಗ, ಗಡಿಯ ಪ್ರಶ್ನೆ ಬಂದಾಗ, ಭಾಷೆ ಪ್ರಶ್ನೆ ಬಂದಾಗ, ನಮ್ಮ ನೆಲದ ಪ್ರಶ್ನೆ ಬಂದಾಗ ಒಟ್ಟಾಗಿ ಒಂದಾಗಿ ನಾವೆಲ್ಲ ಒಂದು ಅನ್ನುವಂಥ ಭಾವನೆಗೆ ಕೈ ಇಟ್ಟುಕೊಂಡು ಮುನ್ನಡೆ ಹೆಜ್ಜೆಡಬೇಕಾದಂತೆ ಅನಿವಾರ್ಯತೆ ಇದೆ ಅಂತ ನಾನು ಅಂದುಕೊಂಡು, ಸಮಾಜ ಸುಧಾರಣೆಗೆ, ರಾಜಕಾರಣ ಸುಧಾರಣೆಗೆ ಸಮಾಜವು ಕೂಡ ಅತ್ಯಂತ ವಿವೇಚನಾಪೂರ್ಣವಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದಂಥ ಅವಶ್ಯಕತೆಗಳಿದೆ. ಯಾರೋ ಇಬ್ಬರು ಚುನಾವಣೆಗೆ ನಿಂತರೆ ಆ ಚುನಾವಣೆ ಯಾವ ಮಾನದಂಡದಡಿ ಯೋಚನೆ ಆಗಬೇಕು, ಯಾರಿಗಿಂತ ಯಾರು ಯೋಗ್ಯರು, ಯಾರಿಗಿಂತ ಯಾರು ಪ್ರಾಮಾಣಿಕರು, ಯಾರಿಗಿಂತ ಯಾರು ಕೆಲಸ ಮಾಡಬಲ್ಲರು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಅತ್ಯಂತ ಯೋಗನಿಗೆ ಮತ ಚಲಾವಣೆ ಮಾಡುವಂಥ ಸಂಪ್ರದಾಯಗಳು ಭಾರತದಲ್ಲಿ ಮೂಡಿ ಬಂದರೆ ಅರ್ಧ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳಿ ದಾಖಲೆಗಳು ಮತ್ತು ಮಾಹಿತಿಗಳು ಹೇಳ್ತವೆ. ಈ ಹಿನ್ನೆಲೆಯಲ್ಲಿ ರಾಜಕಾರಣವನ್ನು ಶುಚಿತ್ವ ಮಾಡಲಿಕ್ಕೆ, ರಾಜಕಾರಣಕ್ಕೆ ಅಂಕುಶ ಆಗಲಿಕ್ಕೆ, ರಾಜಕಾರಣವನ್ನು ಪ್ರಜಾಪ್ರಭುತ್ವದಲ್ಲಿ ತರಲಿಕ್ಕೆ ಮತದಾನ ಮಾಡುವಂಥ ಸಮಾಜ ಕೂಡ ಮುಂದಡಿ ಇಡಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನಾನು ಅಂದುಕೊಂಡು, ಅತ್ಯಂತ ಪ್ರೀತಿಯ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮೀಜಿಯವರು ಕರೆದಿದ್ದಾರೆ. ನಾನು ಸ್ವಾಮೀಜಿಯವರನ್ನು ಭೇಟಿ ಮಾಡ್ಲಿಕ್ಕೆ ಹೋದಾಗ ಯಾವುದೋ ತರಾತುರಿ ಕೆಲಸದಲ್ಲಿದ್ದರು. ನಾನು ಸ್ನೇಹಿತರ ಜೊತೆಲಿ ಕೇಳಿದೆ, ಸ್ವಾಮೀಜಿಯವರು ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಅವ್ರು ಹೇಳಿದ್ರು, ಸ್ವಾಮೀಜಿಯವರು ನ್ಯಾಯದಾನದ ಕಾರ್ಯಕಲಾಪದಲ್ಲಿದ್ದಾರೆ. ನ್ಯಾಯದಾನದ ಕಾರ್ಯಕಲಾಪದಲ್ಲಿದ್ದಾರ? ಉಡುಪಿ ಜಿಲ್ಲೆಯಿಂದ ಬಂದ ನನಗೆ ನ್ಯಾಯದಾನವನ್ನು ಒಬ್ಬ ಸ್ವಾಮೀಜಿಯವರು ಸಮಾನಾಂತರ ನ್ಯಾಯ ಮಾಡಿ ಸಮಾಜದ ಕಟ್ಟಕಡೆಯ ಮನುಷ್ಯರಿಗೆ ತನ್ನ ಮಠದ ಮೂಲಕ ನ್ಯಾಯ ಕೊಡುವಂಥ ಸಂಪ್ರದಾಯ ಇದೆ ಅಂತ ಕೇಳಿದಾಗ ನನಗೆ ಆಶ್ಚರ್ಯ ಆಗಿಬಿಡ್ತು. ಮತ್ತೆ ಅದನ್ನು ಮುಂದುವರಿಸಿ ಕೇಳಿದೆ, ಏನಾಯ್ತು 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 ಅಂತೇಳಿ. ಯಾರೋ ಒಬ್ಬಳ ಹೆಣ್ಮಗಳು ತನ್ನ ಕಷ್ಟದಲ್ಲಿದ್ದೆ, ನನಗೆ ಯಾರೋ ಮೋಸ ಮಾಡಿದ್ದಾರೆ ಅಂತ ಹೇಳಿ ಸ್ವಾಮೀಜಿಯವರಿಗೆ ದೂರು ಕೊಡ್ತಾಳೆ. ಆ ಕಷ್ಟ ಕೊಟ್ಟವನಿಗೆ, ಮೋಸ ಮಾಡಿದವನಿಗೆ ಸ್ವಾಮೀಜಿಯವರು ನೋಟಿಸ್ ಕೊಟ್ಟು ಕರೆಸ್ತಾರೆ. ಕರೆಸಿ ಹೇಳಿದ್ರಂತೆ, ಅವಳಿಗೆ ನೀನು ಅನ್ಯಾಯ ಮಾಡಿದ್ದೆ ಅಂತ ನಮಗೆ ಕಂಡು ಬಂದಿದೆ, ಅವಳ ಹಣವನ್ನು ನೀನು ವಾಪಸ್ ಕೊಡಬೇಕು ಅಂತೇಳಿ. ಬಹುಶಃ ಯಾವ ನ್ಯಾಯಾಲಯವೂ ಕಷ್ಟ, ಯಾವ ಸರ್ಕಾರವೂ ಕಷ್ಟ, ಯಾವ SPDC ಹೇಳಿದ್ರು ಕೂಡ ಒಪ್ತಾರೆ ಅಂತ ನಂಗೆ ಅನಿಸಿಲ್ಲ. ಆದರೆ ಆ ಪುಣ್ಯಾತ್ಮ ನಾನು ಮಾಡಿದ್ದು ಒಪ್ಕೊಂಡು ಸ್ವಾಮೀಜಿಯವರ ಮೇಲೆ ಗೌರವದಿಂದ ಮತ್ತು ಸ್ವಾಮೀಜಿಯವರ ಕೊಟ್ಟ ತೀರ್ಪಿಗೆ ತಲೆಬಾಗಿ ದಂಡ ಸಹಿತ ಆ ವಂಚನೆ ಮಾಡಿದಂಥ ಮಹಿಳೆಗೆ ವಾಪಸ್ ಕೊಟ್ಟ ಅಂತ ಹೇಳಿ ಕೇಳಿ ನಾನು ಅತ್ಯಂತ ರೋಮಾಂಚಿತನಾಗಿ ಬಿಡ್ತೇನೆ. ಅಬ್ಬಾಯ ನ್ಯಾಯ ಎಷ್ಟು ಆಗಿದೆ ಅಂತೇಳಿ. ಹಾಗಾಗಿ ಜನಪರವಾದ ನಿಲುವನ್ನು ಹೊಂದಿ ಈ ಮಠಾಧೀಶರು ಮಾಡಿರುವಂಥ ಎಲ್ಲ ಕೆಲಸಗಳಿಗೆ ನಾವೆಲ್ಲರೂ ಕೂಡ ಪಕ್ಷ ಭೇದ ಮರೆತು ಬೆಂಬಲ ಕೊಡ್ತೇವೆ. ಅವರ ಆಚಾರ ವಿಚಾರ ಮತ್ತು ವಿಚಾರಧಾರೆಗಳಿಗೆ ಬೆಂಬಲವಾಗಿ ನಿಂತು ಅವ್ರ ಜೊತೆ ಕೆಲಸ ಮಾಡ್ತೇವೆ. ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನ ನಮಗೆಲ್ಲರಿಗೂ ಇರಲಿ ಎನ್ನುವಂಥ ಹರಕೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ನಿಮಗೆ ನನ್ನ ಧನ್ಯವಾದಗಳು. ನಮಸ್ಕಾರ.